ಸೃಷ್ಟಿಕರ್ತ ಲಿಂಗದೇವನನ್ನ ಮನದಲ್ಲಿ ಸ್ಮರಿಸಿಕೊಂಡು ಮಂತ್ರಪುರುಷ ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರನ್ನ ಮನದಲ್ಲಿ ಪ್ರಾರ್ಥಿಸುತ್ತಾ ಪೂಜ್ಯ ಶ್ರೀಮನ್ ನಿರಂಜನ ಮಹಾಜಗದ್ಗುರು ಲಿಂಗೈಕ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರನ್ನ ಮನದಲ್ಲಿ ಸ್ಮರಿಸಿಕೊಂಡು ವಿಶ್ವದ ಪ್ರಪ್ರಥಮ ಮಹಿಳಾ ಮಹಾಜಗದ್ಗುರುಗಳು, ಉತ್ತುಂಗ ಸಾಹಿತಿಗಳು, ಕ್ರಾಂತಿಕಾರಿ ಪ್ರವಚನಕಾರರಾದ ಪೂಜ್ಯ ಶ್ರೀಮನ್ ನಿರಂಜನ ಮಹಾಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿ ತಾಯಿಯವರ ಅಡಿದಾವರಗಳಲ್ಲಿ ಪೊಡಮಟ್ಟು ಈಗ ದೇವ ಪೂಜಾ ವಿಧಾನದ ಕ್ರಮವನ್ನ ಸೃಷ್ಟಿಕರ್ತ ಅಂದರೆ ಸೃಷ್ಟಿಗೊಡೆಯನಾದ ಲಿಂಗದೇವನನ್ನ ಪೂಜಿಸುವ ಒಂದು ಕ್ರಮವನ್ನ ಲಿಂಗಾಯತರು ಅತ್ಯಂತ ಅರ್ಥಗರ್ಭಿತವಾಗಿ ಆಚರಣೆ ಮಾಡಬೇಕೆಂಬುದು ನಮ್ಮ ಅಭಿಲಾಷೆ. ಇದಕ್ಕಾಗಿ ಪೂಜ್ಯ ಶ್ರೀಮನ್ ನಿರಂಜನ ಮಹಾಜಗದ್ಗುರು ಲಿಂಗಾನಂದ ಸ್ವಾಮೀಜಿಯವರು ಲಿಂಗಾಯತ ಧರ್ಮವನ್ನ ಪಾಲಿಸುವ ಅನುಯಾಯಿಗಳು ಇಷ್ಟಲಿಂಗ ಪೂಜೆಯನ್ನ ಹೇಗೆ ಮಾಡಬೇಕು ಎನ್ನುವ ಕ್ರಮಬದ್ಧವಾದ ವಿಶೇಷ ಹೊತ್ತಿಗೆಯನ್ನ ದೇವ ಪೂಜಾ ವಿಧಾನದ ಮೂಲಕ ಬರೆದಿದ್ದಾರೆ. ಈ ಒಂದು ಇಷ್ಟಲಿಂಗ ಪೂಜೆ ಮಾನವನ ಜೀವನದಲ್ಲಿ ಆತ್ಯಂತಿಕವಾಗಿರ್ತಕ್ಕಂಥ ಲೌಕಿಕ ಸುಖ, ಇಷ್ಟಾರ್ಥ ಮತ್ತು ಆಧ್ಯಾತ್ಮಿಕವಾಗಿರುವ ಸಮರಸವನ್ನ ಸೃಷ್ಟಿಕರ್ತ ಪರಮಾತ್ಮನಲ್ಲಿ ಒಡೆವೆರೆದು ಒಂದಾಗಬೇಕೆನ್ನುವ ಸಿದ್ಧಾಂತವು ಲಿಂಗಾಯತ ಧರ್ಮದಲ್ಲಿ ಸಾಧನೆಯಲ್ಲಿ ಇದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಮೂರ್ತಿ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿ ಜ್ಞಾನಕ್ಕೆ ಮೂಲ. ಬಸವ 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 ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಇಷ್ಟಲಿಂಗ ಎಂದರೆ ಇಷ್ಟ ಎಂದರೆ ಪೂಜೆ, ಪೂಜೆಗೆ ಅರ್ಹವಾದ ಲಿಂಗವು ಇಷ್ಟಲಿಂಗವು. ಇಂತಹ ಇಷ್ಟಲಿಂಗವನ್ನು ಪೂಜಿಸಿ ಅನಿಷ್ಟಗಳನ್ನು ಪರಿಹರಿಸಿಕೊಂಡು ತನ್ನ ಮನದಿಷ್ಟವನ್ನು ಪಡೆದುಕೊಂಡು ಲಿಂಗಾಂಗ ಸಮರಸದಲ್ಲಿ ತಲ್ಲೀನನಾಗುವುದು ಪ್ರತಿಯೊಬ್ಬ ಲಿಂಗವಂತನ ಕರ್ತವ್ಯವಾಗಿದೆ. ನಾವು ಈಗ 10 ವರ್ಷಗಳಿಂದ ಪ್ರವಚನ ಹೇಳುತ್ತಾ ನಾಡಿನಲ್ಲೆಲ್ಲ ಸುತ್ತಾಡಿದಾಗ ಲಿಂಗಾಯತ ಧರ್ಮ ಆಗಿರುವುದು ಕಂಡು ಬಂದಿತು. ಬಸವಾದಿ ಶರಣರ ಉದಾತ್ತ ತತ್ವಗಳು ನಶಿಸಿ ಹೋಗಬಾರದೆಂದು ಅವು ಸತ್ವಯುತವಾಗಿ ಜನಮನದಲ್ಲಿ ನೆಲೆಗೊಳ್ಳಬೇಕೆಂದು ಸಂಕಲ್ಪಿಸಿದೆ. ಆಗ ಶರಣರು ನೀಡಿದ ಅಮರ ನುಡಿಗಣಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಜನಮನದಲ್ಲಿ ಬಿತ್ತರಿಸುವ ಪವಿತ್ರ ಕಾಯಕವನ್ನು ನಾನು ಕೈಗೊಂಡೆ. ಹೀಗೆ ಈ ಕಾಯಕದಲ್ಲಿ ನಿರತನಾದಾಗ ಒಂದು ಮಾತು ನನ್ನ ಹೃದಯಕ್ಕೆ ತಟ್ಟಿತು. ಅದು ಲಿಂಗವಂತರಲ್ಲಿ ಇಷ್ಟಲಿಂಗ ಪೂಜಾ ನಿಷ್ಠೆ ತುಂಬಾ ಕಡಿಮೆಯಾಗಿದೆ ಎಂಬುದು. ಅದಕ್ಕಾಗಿ ನಾನು ಪ್ರವಚನದಲ್ಲಿ ಲಿಂಗಾಂಗ ಯೋಗದ ವಿಷಯದಲ್ಲಿ ಹೆಚ್ಚು ಪ್ರತಿಪಾದನೆ ಮಾಡುತ್ತಾ ಬಂದೆ. ಆಗ ಪ್ರವಚನ ಕೇಳುತ್ತಾ ಅನೇಕ ಕಾನೇಸುಮಾರಿ ಲಿಂಗಾಯತರು ಗೂಟಕ್ಕೆ ತೂಗು ಹಾಕಿದ್ದ ಲಿಂಗಗಳನ್ನು ಕೊರಳಲ್ಲಿ ಧರಿಸಿಕೊಂಡು ನಿಜಲಿಂಗವಂತ ಆಗತೊಡಗಿದರು. ಹೀಗೆ ಅನೇಕರು ಲಿಂಗ ಧರಿಸಿಕೊಳ್ಳತೊಡಗಿದ ಮೇಲೆ ಲಿಂಗ ಪೂಜೆ ಮಾಡುವ ವಿಧಾನವನ್ನು ಹೇಳಲೇಬೇಕು, ಕಲಿಸಲೇಬೇಕು ಎನ್ನಿಸಿತು. ಅದಕ್ಕಾಗಿ ಭಕ್ತರ ಒತ್ತಾಯದ ಮೇರೆಗೆ ಈ ದೇವ ಪೂಜಾ ವಿಧಾನವನ್ನು ಬರೆದಿದ್ದೇನೆ. ಇಲ್ಲಿ ಇನ್ನೂ ಒಂದು ವಿಷಯ ಸೃಷ್ಟೀಕರಣ ಮಾಡಬಯಸುವೆನೆ ಎಂದು ಹೇಳುತ್ತಾ, ಧರ್ಮ ಆಚರಣೆಗಳು ಯಾವುದೇ ಒಂದು ಜಡ ಸಂಪ್ರದಾಯವಾಗದೆ ಸತ್ಯ ಸಂಪ್ರದಾಯಿಕವಾಗಿ ಸಾಗಬೇಕು ಎಂದು ಇತ್ತೀಚಿನ ದಿನದಲ್ಲಿ ಪ್ರವಚನ ಮಾಡುತ್ತಾ ಈ ಲಿಂಗ ಪೂಜೆಯ ವಿಧಾನವನ್ನ ಕ್ರಮಬದ್ಧವಾಗಿ ತೋರಿಸಿಕೊಟ್ಟಿದ್ದಾರೆ. ಇದಕ್ಕಿಂತ ಮುಂಚೆ ಮಠಾಧಿಕಾರಿಗಳು ಇಷ್ಟಲಿಂಗವನ್ನು ಪೂಜಿಸುವಾಗ ಹೇಳುವುದು ವೇದಾಗಮ ಪುರಾಣೋಕ್ತ ಸ್ಥಾವರಲಿಂಗ ಮಂತ್ರಗಳನ್ನು. ತಾಯಿಯ ಪಾದ ಹಿಡಿದು ಪೂಜಿಸುವಾಗ ಹೆಂಡತಿಯ ವರ್ಣನೆ ಸಂಬೋಧನೆ ಎಷ್ಟು ಹಾಸ್ಯಾಸ್ಪದವೋ ಹಾಗೆ ಪರಾತ್ಪರ ಪರವಸ್ತುವಾದ ಇಷ್ಟಲಿಂಗವನ್ನು ಪೂಜಿಸುತ್ತಾ ಪೌರಾಣಿಕ ಗಂಗಾ ಗೌರಿ ವಲ್ಲಭ ಶಿವನ ಮಂತ್ರಗಳನ್ನು ಹೇಳುವುದು ಅಷ್ಟೇ ವಿರೋಧಾಭಾಸ. ಶರಣರು ಪೂಜಿಸ ಹೇಳುವುದು ತ್ರಿಮೂರ್ತಿಗಳಲ್ಲೊಬ್ಬನಾದ ಶಿವನನ್ನಾಗಲಿ ವೇದೋಕ್ತ ರುದ್ರನನ್ನಾಗಲಿ ಅಲ್ಲವೆಂಬುದು ವಚನಗಳನ್ನು ಸರಿಯಾಗಿ ಓದಿದ ಎಳೆಯ ಮಗುವು ಬಲ್ಲುದು. ಹಾಗಾದರೆ ಇಷ್ಟಲಿಂಗ ಪೂಜೆ ಪರಾತ್ಪರ ವಸ್ತುವಿನ ಪೂಜೆ. ಅದರ ವಿಧಾನ ಹುದುಗಿರುವುದು ವಚನಶಾಸ್ತ್ರ ಮತ್ತು
ವಚನಶಾಸ್ತ್ರದ ಆಧಾರಿತ ಸಾಹಿತ್ಯದಲ್ಲಿ ಮಾತ್ರ ಎನಿಸಿ ಅವುಗಳ ಆಧಾರದ ಮೇಲೆ ಈ ಹೊತ್ತಿಗೆಯನ್ನು ರಚಿಸುವ ಪ್ರಯತ್ನ ಕೈಗೊಂಡೆ. ಈಗ ಹಲವಾರು ಪೂಜಾ ವಿಧಾನದ ಪುಸ್ತಕಗಳು ಬಳಕೆಯಲ್ಲಿದ್ದರೂ ಅತ್ಯಂತ ಸ್ಪಷ್ಟವಾಗಿ, ಸ್ಫುರಣವಾಗಿ, ಸರಳವಾಗಿ, ವೈಜ್ಞಾನಿಕವಾಗಿ, ವೈಚಾರಿಕವಾಗಿ ಆಚರಣೆ ಮಾಡಲು ಸುಲಭವಾಗಿ ಈ ಒಂದು ಪರಮ ಪೂಜ್ಯ ಶ್ರೀ ಮಾತಾಜಿಯವರು ಮತ್ತು ಪರಮ ಪೂಜ್ಯ ಶ್ರೀ ಅಪ್ಪಾಜಿಯವರು ನಮಗೆ ಸರಳವಾಗಿರುವ ಲಿಂಗ ಪೂಜೆ ವಿಧಾನವನ್ನು ತೋರಿಸಿಕೊಟ್ಟಿದ್ದಾರೆ. ಈಗ ನಾವು ಆ ಒಂದು ಲಿಂಗ ಪೂಜೆಯ ಪ್ರಾತ್ಯಕ್ಷಿತೆಯನ್ನ ಇದೀಗ ಮಾಡೋಣ. ಪೂಜಾಗ್ರಹ ಪ್ರವೇಶ. ಕಲ್ಯಾಣವೆಂಬುದು ಇನ್ನಾರಿಗೂ ಹೋಗಬಾರದು ಅಸಾಧ್ಯವಯ್ಯ. ಆಸೆ ಆಮಿಷವನಳಿದವರಿಗಲ್ಲದೆ ಕಲ್ಯಾಣದತ್ತ ಅಡಿಡಬಾರದು. ಒಳವರಗು ಶುದ್ಧವಾದವರಿಗಲ್ಲದೆ ಕಲ್ಯಾಣ ಹೋಗಬಾರದು. ನಾನೆಂಬುದ ಹರಿದವರಿಗಲ್ಲದೆ ಕಲ್ಯಾಣ ಹೋಗಬಾರದು. ಒಳಗೆ ತಿಳಿದು ಚನ್ನ ಮಲ್ಲಿಕಾರ್ಜುನಂಗೊಲಿದನಾಗಿ ಉಭಯ ಲಜ್ಜ ಅಳಿದನಾಗಿ ಆನು ಕಲ್ಯಾಣವ ಕಂಡು ನಮೋ ನಮೋ ಎನ್ನುತ್ತೇದ್ದೆನು. ಈಗ ಆಸನ ಸ್ವೀಕಾರ. ಲಿಂಗಾಂಗ ಯೋಗವದು ಎನಗೆ ಸಿದ್ಧಿಸಲಿ, ಲಿಂಗ ದೇವನ ಒಲುಮೆ ತಾ ಹರಿದು ಬರಲಿ. ಪಂಚಕೋನ ಪ್ರಣವ ಆಸನದಿ ಬರೆದು ಆಸನವ ಸ್ವೀಕರಿಪೆ ಗುರು ಬಸವನ ನೆನೆದು. ಆಸನವ ಸ್ವೀಕರಿಪೆ ಗುರು ಬಸವನ ನೆನೆದು. ಈಗ ದಿಗ್ಬಂಧನ. ಸಕಲೇಂದ್ರಿಯಗಳಲ್ಲಿ ವಿಕಾರಿಸುವ ಮನವ ಸೆಳೆದು ನಿಂದಾತನೇ ಸುಖಿ. ಪಂಚೇಂದ್ರಿಯಗಳಿಚ್ಛೆಯಲಿ ಕೀಳು ಮನಂಗೊಂಡು ಸುಳಿವಾತನೇ ದುಃಖಿ. ಮನವು ಬಹಿರ್ಮುಖವಾಗಲು ಮಾಯಾ ಪ್ರಪಂಚಿ, ಮನವು ಅಂತರ್ಮುಖವಾದೊಡೆ ಅವಿರಳ ಜ್ಞಾನಿ. ಮನವು ಮಹದಲ್ಲಿ ನಿಂದಿರಲಾತ ಮುಕ್ತನೋ, ಮನೋರ್ಲಯವಾದಡೆ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಅಭೇದ್ಯನು. ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ, ಇಂದ್ರಿಯಗಳೆಂಬ ಶಾಖೆಗೆ ಹಾರಿ, ವಿಷಯಗಳೆಂಬ ಹಣ್ಣು ಫಲಗಳಂಗ್ರಹಿಸಿ ಭವದತ್ತ ಮುಖವಾಗಿ ಹೋಗುತ್ತಿದೆ ನೋಡ. ಈ ಮನವೆಂಬ ಮರ್ಕಟನ ನಿಮ್ಮ ನೆನಹೆಂಬ ಪಾಶದಲ್ಲಿ ಕಟ್ಟಿ ಎನ್ನ ನುಡಿಹಿಕೊಳ್ಳಯ್ಯ ಅಖಂಡೇಶ್ವರ. ಈಗ ಸೃಷ್ಟಿಕರ್ತನ ಸ್ಮರಣೆ. ಈ ಮಹಾಸೃಷ್ಟಿಯನು ರಚಿಸಿದ ಮಹಾದೇವ, ನೀ ಮಹಾದಾತನು ಜಗದಾದಿ ಮೂಲ. ಪ್ರೇಮ ನಿಧಿ ಸರ್ವಜ್ಞ ಸರ್ವಶಕ್ತನೆ ನಿನಗೆ ನೇಮದಲ್ಲಿ ಪ್ರಥಮತಃ ಶರಣು ಸಲ್ಲಿಸುವೆ. ನೇಮದಲ್ಲಿ ಪ್ರಥಮತಃ ಶರಣು ಸಲ್ಲಿಸುವೆ. ಈಗ ಧರ್ಮಗುರು ಸ್ಮರಣೆ. ಧರ್ಮಪಿತ ಬಸವ ಗುರು ಕರ್ಮಹರ ಶ್ರೀ ಗುರು, ಮರ್ಮವನು ತಿಳಿಸಿ ಈ ನರ ಜನ್ಮದ ಧರ್ಮ ಪಥವನು ತೋರಿ ಯಮ್ಮನುದ್ಧರಿಸಿದ ಧರ್ಮ ಗುರು ಬಸವಂಗೆ
ಶರಣು ಸಲ್ಲಿಸುವೆ. ಧರ್ಮಗುರು ಬಸವಂಗೆ ಶರಣು ಸಲ್ಲಿಸುವೆ. ಈ ಬಸವಣ್ಣ ಕರುಣೆಯಂದ ಮಗೆತ್ತ ಸ್ವಾದದ ಲಿಂಗಾಯತ ಘನ ಧರ್ಮವ ಮೋದದಿಮ್ಮಳವಡಿಸಿ ಲಿಂಗಾಂಗ ಯೋಗವನು ವೇದಿಸಿದ ಶರಣರಿಗೆ ಶರಣು ಸಲ್ಲಿಸುವೆ. ವೇದಿಸಿದ ಶರಣರಿಗೆ ಶರಣು ಸಲ್ಲಿಸುವೆ. ಈಗ ದೀಕ್ಷಾಗುರು ಸ್ಮರಣೆ. ಕರ್ಮವಂ ಪರಿಹರಿಸಿ ಧರ್ಮ ಮಾರ್ಗದಿ ನಡೆಸಿ ಕೋರ್ಮೆಯಂ ಯಮಗೆತ್ತು ದೀಕ್ಷ ಸಂಪದವ ಧರ್ಮ ರಕ್ಷಯ ಹೊದಿಸಿ ಅಷ್ಟಾವರಣದ ಮರ್ಮವರು ಹಿಡ ಗುರುವೇ ಶರಣು ಸಲ್ಲಿಸುವೆ. ಮರ್ಮವರು ಹಿಡ ಗುರುವೇ ಶರಣು ಸಲ್ಲಿಸುವೆ. ಈಗ ದೇವಪೂಜಾ ಸಂಕಲ್ಪ. ಮನವೇ ಸರ್ಪ ತನುವೇ ಹೇಳಿಗೆ ಹಾವಿನೊಡತನ ಉದುವಾಳಿಗೆ ಇನ್ನಾವಾಗ ಕೊಂದುದೆಂದರೆ ಇನ್ನಾವಾಗ ತಿಂದುದೆಂದರೆ ನಿಚ್ಚ ನಿಚ್ಚಕ್ಕೆ ಪೂಜಿಸಬಲ್ಲಡೆ ಅದೇ ಗಾರುಡ ಲಿಂಗದೇವ. ಪಂಚಭೂತಾತ್ಮಕ ಪ್ರಪಂಚವನು ಎತ್ತುದಕ್ಕೆ ಪಂಚವಿಂಶತಿಯ ಘನ ಪಿಂಡಾಂಡವ ಋಣಭಾರ ಸಲ್ಲಿಸಿ ಧನ್ಯತೆಯ ಹೊಂದಲು ಮನ ತುಂಬಿ ಅರ್ಚನೆಯ ನಾ ಮಾಡುವೆ. ಮನ ತುಂಬಿ ಅರ್ಚನೆಯ ನಾ ಮಾಡುವೆ. ಅರ್ಚಿಸುವ ವಸ್ತುವಿನ ಸಾರೋಪ್ಯ ಹೊಂದಲು ಉರಿಯೊಂಡ ಕರ್ಪೂರದಂತೆ ನಾ ಬೆರೆಯಲು ಸಲ್ಲಿಸುವ ಪರಿಕರಕ್ಕೆ ಸಮನಾದ ಸದ್ಗುಣವ ಚಲ್ವಿನಿಂ ಹೊಂದಲು ನಾ ಪೂಜಿಪೆ. ಚಲ್ವಿನಿಂ ಹೊಂದಲು ನಾ ಪೂಜಿಪೆ. ವಿಭೂತಿ ಧಾರಣೆ. ಬಸವ ಬಸವ ಎಂದು ಬಸಿತ ಧರಿಸಿದರೆ ಬಸವಾದಿ ಪ್ರಮತರಿಗೆ ಪ್ರೀತಿಯಯ್ಯ. ಬಸವಾದಿ ಪ್ರಮತರಿಗೆ ಪ್ರೀತಿಯಯ್ಯ. ಬಸವ ಶಟಸ್ಥಲ ಚನ್ನ ಬಸವ ಪ್ರಭು ಮುಖ್ಯರು ಬಸಿತ ಧರಿಸಿ ಬಯಲಾದರಯ್ಯ. ಯಶವ ಅಂಗುಲಿ ತ್ರಯವು ಬಸಿತ ರೇಖೆಗಳೆಲ್ಲ ಬಸವಾಕ್ಷರ ತ್ರಯಗಳೆಂದು ಮುದದಿ ಬಸಿತದೆಂ ನವ ಪ್ರಣವ ಹಸನಾಗಿ ಅಂಗದಲ್ಲಿ ಬಸವ ಬಸವಾಯರು ಸಂಬಂಧಿಸುವೆನು. ಬಸವ ಬಸವಾಯರು ಸಂಬಂಧಿಸುವೆನು. ದುರುಳ ಕರಣಗಳೆಂಬ ಬೆರಣಿಗಳನ್ನೊರುಹಿದ ಪರಮ ಚಿದ್ಭಸಿತವೆಂದರಿದು ನಾನು. ಹರ ಬಸವ ಗುರು ಬಸವ ಚರ ಬಸವಯಾದನುತ ಶಿರವಾದಿ ಚರಣಾಂತ್ಯದೊಳ್ಧರಿಸುವೆ. ಶಿರವಾದಿ ಚರಣಾಂತ್ಯದೊಳ್ಧರಿಸುವೆ. ನೀನು ಧರಿಸಿದೆಯಾಗಿ ಆನು ಧರಿಸುವೆ ನಯ್ಯ. ಸ್ನಾನಧೂಳನ ಚಿದ್ಧಾರಣಗಳಿಂದೇ ಹೀನ ಮಾನವರಿದರ ಜ್ಞಾನವಿಲ್ಲದೆ ಭವದ ಕಾನನದೊಳಗೆ ತಾವು ಬೀಳುತ್ತಿಹರು.
ಬೀಳುತ್ತಿಹರು. ತ್ರಿನಯನ ಮಹಾಂತೇಶ ಧಣಿ ಬಸವರಾಜನ ಅಣಿಯರೆದು ಸ್ಮರಿಸುತ್ತ ಭಜಿಸುತ್ತಲೇ ಅಣು ಮಾತ್ರ ಭಸಿತಮಂ ಹಣೆಯೊಳಿಟ್ಟ ಕ್ಷಣವೇ ಒಣಗುವವು ದುರಿತಂಗಳೆಂಬ ಕುಜವು, ಒಣಗುವವು ದುರಿತಂಗಳೆಂಬ ಕುಜವು. ಬಸವ ಬಸವ ಎಂದು ಬಸಿತಮಂ ಧರಿಸಿದರೆ ಬಸವಾದಿ ಪ್ರಮತರಿಗೆ ಪ್ರೀತಿಯಯ್ಯ. ಬಸವ ಶಟತಲ ಚನ್ನ ಬಸವ ಪ್ರಭು ಮುಖ್ಯರು ಬಸಿತಮಂ ಧರಿಸಿ ಬಯಲಾದರಯ್ಯ. ಈಗ ರುದ್ರಾಕ್ಷ ಧಾರಣೆ. ಅಯ್ಯ ಎನಗೆ ರುದ್ರಾಕ್ಷವೇ ಸರ್ವ ಸಾಧನವಯ್ಯ. ಅಯ್ಯ ಎನಗೆ ರುದ್ರಾಕ್ಷವೇ ಸರ್ವ ಸಿದ್ಧಿಯಯ್ಯ. ಅಯ್ಯ ನಿಮ್ಮ ಪಂಚವಕ್ರಂಗಳೇ ಪಂಚಮುಖ ರುದ್ರಾಕ್ಷಂಗಳಾದುವಾಗಿ. ಅಯ್ಯ ಲಿಂಗದೇವಯ್ಯ ಎನ್ನ ಮುಕ್ತಿ ಪಥಕ್ಕೆ ಶ್ರೀ ರುದ್ರಾಕ್ಷವೇ ಸಾಧನವಯ್ಯ. ರುದ್ರಾಕ್ಷವೇ ಸಾಧನವಯ್ಯ. ಧರ್ಮಪಿತ ಬಸವ ತಂದೆ ಪೂಜೆ. ಮುಕ್ತಿದಾಯಕ ಶರಣ ರಕ್ಷಕ ನಿತ್ಯ ಮೂರುತಿ ಬಸವನೇ. ಭಕ್ತಿಯಿಂದಲಿ ಚರಣ ಕಮಲಕ್ಕೆ ನಿತ್ಯ ವಂದಿಪೆ ತಂದೆಯೇ, ನಿತ್ಯ ವಂದಿಪೆ ತಂದೆಯೇ. ಅರಿವು ಇಲ್ಲದ ಮನುಜ ಜನ್ಮವು ಶಾಪವೆನ್ನುತ್ತ ನೊಂದೆನೋ. ಮರೆವ ಹರಿಯುವ ಗುರುವೆಯನು ತಲಿ ನಿನ್ನ ಚರಣವ ಪಿಡಿದೆನೋ, ನಿನ್ನ ಚರಣವ ಪಿಡಿದೆನೋ. ನಿನ್ನ ಕರುಣೆಯು ಎನ್ನ ಬಾಳಿನ ರಕ್ಷೆಯನು ತಲಿ ನಂಬಿಹೆ. ಬನ್ನ ತೊಡೆಯುವ ಬೆಳಕ ಬೀರುವ ಶಕ್ತಿಯನ್ನುತ ಕಾದಿಹೆ, ಶಕ್ತಿಯನ್ನುತ ಕಾದಿಹೆ. ಮೋಹರಹಿತನೆ ಜ್ಞಾನ ಭರಿತನೆ ಪರಮ ಶಾಂತಿಯ ಧಾಮವೇ. ಕಾಹುದೆಮ್ಮನು ಕೈಯ ಬಿಡದೆ ಹರನ ಕರುಣೆಯ ಕಂದನೆ, ಹರನ ಕರುಣೆಯ ಕಂದನೆ. ಕಾಮ ಕ್ರೋಧದ ಕೊಳೆಯ ಕಳೆದು ಭಕ್ತಿ ಜಲದಲ್ಲಿ ಮೀಸು. ಜ್ಞಾನದುಡುಗೆಯ ಮನಕ್ಕೆ ಉಡಿಸಿ ಮೃಡನ ಪಾದಕ್ಕೆ ಏರಿಸೋ, ಮೃಡನ ಪಾದಕ್ಕೆ ಏರಿಸೋ. ನಿನ್ನ ಚಿನ್ಮಯ ಜ್ಞಾನವೆನಗೆ ಮಾರ್ಗದರ್ಶಕ ದೀಪ್ತಿಯೋ. ನಿನ್ನ ಮಮತೆಯ ಹೃದಯ ಮಂದಿರ ನನಗೆ ಶಾಂತಿಯ ಹಂದರ, ನನಗೆ ಶಾಂತಿಯ ಹಂದರ. ನಿನ್ನ ಪಾವನ ಚರಣ ಯೋಗ್ಮವು ಭವವ ದಾಟಿಪ ದೋಣಿಯೋ. ಸನ್ನುತಾಂಗನೆ ನಿನ್ನ ನೆನಹಿದು ಬಾಳಿಗಮೃತ ಸೋನೆಯೋ, ಬಾಳಿಗಮೃತ ಸೋನೆ. ನೀನು ಆಡಿಪ ಬೊಂಬೆ ನಾನು ಮಿಡಿಸೆ ನುಡಿಯುವ ವೀಣೆಯೋ. ನೀನು ಊಡಿಸಿ ಉಣಿಸಿ ಸಲಹಲು ಎನ್ನ ಬಾಳೊಳು ಝೇಂಕೃತಿ, ಎನ್ನ ಬಾಳೊಳು ಝೇಂಕೃತಿ. ಮಂತ್ರ ಪುರುಷನೆ ಶಾಂತಿ ಚಂದ್ರನೆ ದುರಿತ ತಿಮಿರಕ್ಕೆ ಭಾನುವೆ.
ಕೀರ್ತಿಸುವೆ ಅನವರತ ನಿನ್ನನು ಸಚ್ಚಿದಾನಂದ ಕಂದನೆ, ಸಚ್ಚಿದಾನಂದ ಕಂದನೆ. ಮುಕ್ತಿದಾಯಕ ಶರಣ ರಕ್ಷಕ ನಿತ್ಯ ಮೂರ್ತಿ ಬಸವನೇ, ಭಕ್ತಿಯಿಂದಲೇ ಚರಣ ಕಮಲಕ್ಕೆ ನಿತ್ಯ ವಂದಿಪೆ ತಂದೆಯೇ, ನಿತ್ಯ ವಂದಿಪೆ ತಂದೆಯೇ, ನಿತ್ಯ ವಂದಿಪೆ ತಂದೆಯೇ, ನಿತ್ಯ ವಂದಿಪೆ ತಂದೆಯೇ. ಜೈ ಗುರು ಬಸವೇಶ, ಹರ ಹರ ಮಹಾದೇವ. ಇಷ್ಟಲಿಂಗ ಪೂಜೆಯಲ್ಲಿ 5 ವಿಧಗಳು ಬರುತ್ತವೆ. 1ನೇದಾಗಿ ಅಷ್ಟವಿಧಾರ್ಚನೆ, 2ನೇದಾಗಿ ಲಿಂಗ ದೇವಸ್ತವನ, 3ನೇದಾಗಿ ಲಿಂಗಾನುಸಂಧಾನ, 4ನೇದಾಗಿ ಲಿಂಗದೇವ ಧ್ಯಾನ, 5ನೇದಾಗಿ ಲಿಂಗತೀರ್ಥ ಅಥವಾ ಕರುಣೋದಕ ಕರುಣ ಪ್ರಸಾದವನ್ನ ಸ್ವೀಕರಿಸುವುದು. ಈಗ ಅಷ್ಟವಿಧಾರ್ಚನೆಯನ್ನ ಮಾಡೋಣ. ಈ ಅಷ್ಟವಿಧಾರ್ಚನೆಯಲ್ಲಿ 8 ವಸ್ತುಗಳನ್ನು ತೆಗೆದುಕೊಂಡು ಲಿಂಗವನ್ನ ಪೂಜೆ ಮಾಡಬೇಕು. ಅಂದರೆ ಸೃಷ್ಟಿಕರ್ತ ಲಿಂಗದೇವನ ಈ ಕರ್ತಾರನ ಕಮ್ಮಟದಲ್ಲಿ ಅವನೇ ಅನುಗ್ರಹಿಸಲ್ಪಟ್ಟ ಈ 8 ವಸ್ತುಗಳು ಅಂದರೆ ಅಗ್ಗವಣೆ, ಪತ್ರೆ, ಪುಷ್ಪ, ದೀಪ, ಧೂಪ, ಆರತಿ, ನೈವೇದ್ಯ, ಗಂಧ, ಹೀಗೆ 8 ವಸ್ತುಗಳನ್ನು ತೆಗೆದುಕೊಂಡು ಮಾಡುವುದು ಅಷ್ಟವಿಧಾರ್ಚನೆ. ಈಗ ಈ ಅಷ್ಟವಿಧಾರ್ಚನೆಯ ಕ್ರಮವನ್ನ ಲಿಂಗ ಪೂಜೆ ಮಾಡುತ್ತಾ ನಾವೀಗ ಪ್ರಾತ್ಯಕ್ಷಿಕವಾಗಿ ಮಾಡೋಣ. ಕಾಲದಲ್ಲಿ ಇಷ್ಟಲಿಂಗ ದೇವನನ್ನ ಇರಿಸಿಕೊಳ್ಳುವುದು. ಹೀಗೆ ಇರಿಸಿಕೊಳ್ಳಬೇಕಾದರೆ ಈ ಗಾಯನವನ್ನ ಮಾಡಬೇಕು. ವಿಶ್ವಚೇತನ ಪ್ರಭುವೇ, ಸರ್ವಶಕ್ತ ವಿಭುವೇ, ಬಸವ ಗುರುದಯದಿಂದ ಆಕಾರ ತಾಳು, ಶಾಶ್ವತದಿ ಮಮಕಾಯ ಮನಭಾವದಲ್ಲಿರುವ ಇಷ್ಟಲಿಂಗವೇ ನಿನ್ನ ಕರಕ್ಕೆ ಸ್ವಾಗತಿಪೆ, ಇಷ್ಟಲಿಂಗವೇ ನಿನ್ನ ಕರಕ್ಕೆ ಸ್ವಾಗತಿಪೆ. ಈಗ ಇಷ್ಟಲಿಂಗಕ್ಕೆ ಶರಣು. ಕರಕಮಲ ಪೀಠದಲ್ಲಿ ಕರದಿಷ್ಟಲಿಂಗವನು ಪರಮರತಿಯಂದಿರಿಸಿ ಭರದಿ ದಿಟ್ಟಿಸುತ್ತ, ಪರಬ್ರಹ್ಮ ಚೇತನವೇ ಚುಳುಕಾಗಿ ಬಂದಿರಲು ಪರಮಹರುಷದಿ ಶರಣು ನಾ ಸಲ್ಲಿಸುವೆ, ಪರಮಹರುಷದಿ ಶರಣು ನಾ ಸಲ್ಲಿಸುವೆ. ಅಂದರೆ 12 ಗಣ್ಣಿಗೆ ಬಲಗೈಯಿಂದ ವಿಭೂತಿಯನ್ನ ಧರಿಸಿಕೊಂಡು 12 ಬಾರಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಹೇಳಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ, 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 ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಬಸವಾಯರೋ ಮಜ್ಜನ ಕೆರೆಯದನ, ಹುಸಿಯಾದ ಭಕ್ತಿಯದು ಗುರಿ ಮುಟ್ಟದೆಂದು ಬಸವ ಮಂತ್ರವ ಸ್ಮರಿಸಿ 5 ಅಂಗುಲಿಗಳಿಂ ಕುಶಲದಿ ಬೆರಳದ್ದಿ ಜಲಶೋದ್ಧಿಗೈವೆ, ಕುಶಲದಿ ಬೆರಳದ್ದಿ ಜಲಶೋದ್ಧಿಗೈವೆ. ಬಸವ
ಪ್ರಣವಕಾರಂ ಬಸವಂ ಶರಣಾಗತ ರಕ್ಷಕ ವರಲೋಲಂ ಬಸವಂ ಜನ್ಮಕುಠಾರಂ ಬಸವಂ ನಮಾಮಿ ಶ್ರೀ ಗುರು ಬಸವೇಶಂ. ಈಗ ಇಷ್ಟಲಿಂಗವನ್ನು ಮಜ್ಜನ ಮಾಡಿಕೊಳ್ಳುವುದು ಅಂದರೆ ಲಿಂಗ ಮಜ್ಜನ. ನೀನು ಕೊಟ್ಟಿಹ ಜಲಕ್ಕೆ ಎನ್ನ ಭಕ್ತಿಯ ಬೆರೆಸಿ ಚಿನ್ಮಯನೆ ನಾನೀಗ ಮಜ್ಜನ ಕೆರವೆ ಎನ್ನ ಅಂತಃಕರಣ ಕಾರುಣ್ಯ ರಸವನು ನಾನಿಲ್ಲ ಜೀವರ ಲೇಸ ಬಯಸಿ ನಿನಗೆರೆಯುವೆ ನಾನಿಲ್ಲ ಜೀವರ ಲೇಸ ಬಯಸಿ ನಿನಗೆರೆಯುವೆ. ಎತ್ತೆತ್ತ ನೋಡಿದಡತ್ತತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು ಒತ್ತಿ ಹಿಡಿದರೆ ಭಕ್ತಿಯಂಬರಸವಯ್ಯ. ಗುರುವೋ ಬಸವಣ್ಣನಿಂದ ಲಿಂಗವೋ ಬಸವಣ್ಣನಿಂದ ಜಂಗಮವೋ ಬಸವಣ್ಣನಿಂದ ಪಾದೋದಕ ಪ್ರಸಾದ ಇಂತೆವೆಲ್ಲವೋ ಬಸವಣ್ಣನಿಂದ. ಆಯತವು ಬಸವಣ್ಣನಿಂದ ಸ್ವಾಯತವು ಬಸವಣ್ಣನಿಂದ ಸನ್ನಿಹಿತವೋ ಬಸವಣ್ಣನಿಂದ. ಅತ್ತ ಬಲ್ಲಡೆ ನೀವು ಹೇಳಿರೋ ಇತ್ತ ಬಲ್ಲಡೆ ನೀವು ಕೇಳಿರೋ ಬಸವ ಬಸವಾಯಾಡು ಮಜ್ಜನ ಕೆರೆದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ. ಈಗ ಲಿಂಗವನ್ನ ಒಳೆಯುವ ಹಾಗೆ ಮಡಿಯಾದ ವಸ್ತ್ರದಿಂದ ಆ ದೇವವನ್ನ ಒರೆಸಬೇಕು. ತುಂಬಿರುವಂತ ಮೋಹ ಮಮಕಾರಗಳ ಜಲಬಿಂದುಗಳನ್ನೆಲ್ಲ ಒರೆಸುವಂತೆ ಮಡಿಯಾದ ಅರಿವೆಯು ನೀರ ಕಣಗಳನ್ನೆಲ್ಲ ಸಡಗರದಿ ಒರೆಸುವೆನು ಲಿಂಗದೇವ ಸಡಗರದಿ ಒರೆಸುವೆನು ಲಿಂಗದೇವ. ಈಗ ಎಡಗೈಯಲ್ಲಿ ಅಂಗೈಯಲ್ಲಿ ಪಂಚಕೋನವನ್ನ ರಚನೆ ಮಾಡ್ಕೋಬೇಕು. ಬ್ರಹ್ಮಾಂಡಕಾದಾರ ಪಂಚಾಕ್ಷರಿ ಪ್ರಣವ ಪ್ರತ್ಯಕ್ಷ ರೂಪ ಶಾಂಭವಿ ಮುದ್ರಯ ಪ್ರತಿರೂಪತಾನಾದ ಶುಭ ಪಂಚಕೋನವ ಅಂಗೈಲಿ ಬರವೆ ಶುಭ ಪಂಚಕೋನವ ಅಂಗೈಲಿ ಬರವೆ. ಜಗದಾದಿಕರ್ತನ ಪೂಜೆಗೈಯುವ ಪುಣ್ಯ ಒದಗಿ ಬಂದಿಹುದೆಂಬ ಸಂಭ್ರಮದಲ್ಲಿ ಗೋಮುಖದ ಕುರುಹನು ಹೆಬ್ಬೆರಳ ಮುಖ ಮಾಡಿ ಪಂಚಕೋನದ ಮೇಲೆ ಇಷ್ಟಲಿಂಗವನಿಡುವೆ ಪಂಚಕೋನದ ಮೇಲೆ ಇಷ್ಟಲಿಂಗವನಿಡುವೆ. ಈಗ ಇಷ್ಟಲಿಂಗಕ್ಕೆ ವಿಭೂತಿ ಧಾರಣೆ. ಆರು ಹರಿಗಳೇ ಆದ ಕಾಮಮೋಹಾದಿಗಳ ಆರು ಬೆರಣಿಗಳನರುಹಿ ಅರಿವಿನಜ್ಞೆಯಲಿ ಪ್ರಣವದ ಸಂಕೇತ ಮೂರು ಎಳೆ ಬಸಿತವಂ ಕರದಿಷ್ಟಲಿಂಗದ ಮಸ್ತಕದಿ ಧರಿಪೆ ಕರದಿಷ್ಟಲಿಂಗದ ಮಸ್ತಕದಿ ಧರಿಪೆ. ಈಗ ರುದ್ರಾಕ್ಷಿ ಧಾರಣೆ. ಈ ರುದ್ರಾಕ್ಷಿಯು ಶಿಖಾಮಣಿಯನ್ನೊಳಗೊಂಡು 13 ರುದ್ರ ಅಕ್ಷಿಗಳು ಇರುವ ಮಾಲೆಯನ್ನ ಈ ಇಷ್ಟಲಿಂಗದ ಮೇಲೆ ಧರಿಸಬೇಕು. ಚಿನ್ಮಯನೆ ನಿನ್ನಿರವು ಘನವಾದ ನಿನ್ನರಿವು ಎನ್ನ ದೃಷ್ಟಿಗೆ ತಾನು ಚೆನ್ನಾಗಿ ನಿಲುಕಲಿ ಅಂತ ಸಮ್ಯಕ್ ನೋಟ
ಪ್ರಾಪ್ತಿಯಾಗಲಿಯಾಡು ಪ್ರಾರ್ಥಿಸುತ್ತ ರುದ್ರಾಕ್ಷಿ ಮಾಲೆಯನ್ನಿಡುವೆ. ಪ್ರಾರ್ಥಿಸುತ್ತ ರುದ್ರಾಕ್ಷಿ ಮಾಲೆಯನ್ನಿಡುವೆ. ಈಗ ಇಷ್ಟಲಿಂಗಕ್ಕೆ ಗಂಧಧಾರಣೆ. ಎನ್ನಂತರಂಗವು ವೈರಾಟ ಉದ್ವೇಗ ಚೆನ್ನಾಗಿ ಕಳಕೊಂಡು ನಿಶ್ಚಿಂತಗೊಳ್ಳಲಿ. ಕರುಣಿ ಮಂಗಲ ರೂಪಿ ಲಿಂಗದೇವನೆ ನಿನಗೆ ಪರಮ ಶಾಂತಿಯ ಗಂಧ ನಾತೀಡುವೆ. ಪರಮ ಶಾಂತಿಯ ಗಂಧ ನಾತೀಡುವೆ. ಈಗ ಅಕ್ಷತ ಧಾರಣೆ. ಕರ್ಮಕದಕ್ಷನಾಗಿರುವ ಚಿನ್ಮಯ ಮೂರ್ತಿ ತ್ರೈಕರ್ಮ ಸಂಚಿತ ಪ್ರಾರಬ್ಧಾಗಾಮಿ ಕರ್ಮತ್ರಯಗಳನ್ನೆಲ್ಲ ಇನ್ನು ಪರಿಹರಿಸಲ್ಕೆ ಪೇರ್ಮೆಯಮ್ಮ ಅಕ್ಷತೆಯ ನಾಸಲಿಸುವೆ. ಪೇರ್ಮೆಯಮ್ಮ ಅಕ್ಷತೆಯ ನಾಸಲಿಸುವೆ. ಹರಣೆ 3 ಎಳೆಯ ಬಿಲ್ವವನ್ನ ಇದೀಗ ಇಷ್ಟಲಿಂಗಕ್ಕೆ ಏರಿಸಬೇಕು. ಸದ್ಭಕ್ತಿ ಸುಜ್ಞಾನ ಸತ್ಕ್ರಿಯಗಳೆಂಬುವ ಮೂರ್ದಳದ ಬಿಲ್ವದ ಪತ್ರಯನು ತಂದು 3 ಮಲಗಳ ಅಳಿದು ಮೂಲಿಂಗವಳವಡಲಿ ಹಾರೈಸಿ ತ್ರಿದಳದ ಬಿಲ್ವವನ್ನೇರಿಸುವೆ. ಹಾರೈಸಿ ತ್ರಿದಳದ ಬಿಲ್ವವನ್ನೇರಿಸುವೆ. ಈಗ ಪುಷ್ಪಧಾರಣೆ. ಸದಮಲಂತಃಕರಣ ಭಕ್ತಿಯಾಭನದಲ್ಲಿ ಸದುಭಾವ ಸೌರಭವ ಬೀರುತ್ತಲರಳಿರುವ ಸದುಗುಣದ ಕುಸುಮಗಳ ಪ್ರೇಮದಿಂದಲೀಗ ಚಿದ್ರೂಪಿ ಲಿಂಗಕ್ಕೆ ನಾ ಸೂಡುವೆ. ಚಿದ್ರೂಪಿ ಲಿಂಗಕ್ಕೆ ನಾ ಸೂಡುವೆ. ಈಗ ಧೂಪಾರ್ಪಣೆ. ಅಂದರೆ ಊದುಬತ್ತಿಯನ್ನ ಆ ಲಿಂಗದೇವನಿಗೆ ಬೆಳಗುವುದು. ಕಲೋ ಪ್ರಾಣವಾಯುವ ಕೊಟ್ಟ ಕಾವದೇವನಿಗಾತು ಋಣವ ಸಲ್ಲಿಸಲೇ. ದೇವನು ಇಟ್ಟಿರುವ ವಾಯುವಿಗೆ ಧೂಪದ ಸುವಾಸಿತ ಧೂಮವ ಬೆರೆಸಿ ಸಲ್ಲಿಸುವೆ. ಸುವಾಸಿತ ಧೂಮವ ಬೆರೆಸಿ ಸಲ್ಲಿಸುವೆ. ಈಗ ಕರ್ಪೂರ ಆರತಿಯನ್ನ ಬೆಳಗುವುದು. ದುರ್ವಿಚಾರದ ಭಾವ ನೆಲ ನಿಲ್ಲದಿರಲಿ ಸುವಿಮಲ ಹೃದಯದಿ ಚದುರನು ನೆಲಸಲಿ ಎಂಬ ಹಂಬಲ ತುಂಬಿ ಶರಣ ಸತಿಯಾಗೀಗ ತುಂಬ ಹೃದಯದಿ ಧೂಪ ನಾ ನೀಡುವೆ. ತುಂಬ ಹೃದಯದಿ ಧೂಪ ನಾ ನೀಡುವೆ. ಈಗ ಆರತಿ ಅರ್ಪಣೆ. ಜ್ಞಾನದ ಬೆಳಕಿನಿಂದ ಮನದ ಕತ್ತಲೆ ಹರಿಯುವುದಕ್ಕಾಗಿ ಈ ಕರ್ಪೂರವನ್ನ ಬೆಳಗಿದ ನಂತರ ಈಗ ಹಣತೆಯಿಂದ ಹಚ್ಚಿದ ಆರತಿಯನ್ನ ಆ ಲಿಂಗದೇವನಿಗೆ ಅರ್ಪಣೆ ಮಾಡುವುದು. ಲೋಕವು ಬದುಕಲು ರವಿಚಂದ್ರ ಅನಲನ ಜೋಕೆಯಮ್ಮೊಲಿದೆತ್ತ ಪರಮದೇವನಿಗೆ ಬೆಳಕ ನೆತ್ತುವುದಕ್ಕಾಗಿ ಆರತಿಯ ಬೆಳಗುತ್ತ ಪುಳಕಿತ ಭಾವದಿಂ ಆನಂದಿಪೆ. ಪುಳಕಿತ ಭಾವದಿಂ ಆನಂದಿಪೆ. ಎನ್ನ ಮತಿ ಮನದೊಳಿಹ ಅಜ್ಞಾನ ಕತ್ತಲೆಯ ಚಿನ್ಮಯನೆ ಅರಿವಿನಿಂ ಎರೆ ತೊಲಗಿಸಿ
ಎನ್ನ ಅರಿವಿನ ಕಣ್ಣು ಚೆನ್ನಾಗಿ ಅರಳಲ ಉನ್ನತದ ಆಸೆಯಂ ನಾ ಬೆಳಗುವೆ, ಉನ್ನತದ ಆಸೆಯಂ ನಾ ಬೆಳಗುವೆ. ಈಗ ನೈವೇದ್ಯ ಅಂದರೆ ಇಷ್ಟಲಿಂಗಕ್ಕೆ ಸಕ್ಕರೆಯನ್ನ ಅಥವಾ ಉತ್ತತ್ತಿ, ದ್ರಾಕ್ಷಿ ಹೀಗೆ ಏನಾದರೂ ನೈವೇದ್ಯವನ್ನ ಲಿಂಗಕ್ಕೆ ಎಡೆ ಮಾಡುವುದು. ಅಂದಂದಿನಾಹಾರ ತಂದೆಯಂದದೆ ನೀಡಿ ಎಂದೆಂದು ಎಮ್ಮಗಳ ಸಲಹುತ್ತಲಿರುವ ಇಂಬೀವ ಜಗದೊಡೆಯ ನನ್ನ ನಾನರ್ಪಿಸುವೆ ಎಂಬ ಶರಣಾಗತಿಯಾದ ನೈವೇದ್ಯವಿಡುವೆ, ಎಂಬ ಶರಣಾಗತಿಯಿಂದ ನೈವೇದ್ಯವಿಡುವೆ. ಈಗ ಅಗ್ಗವಣೆ. ಅಂತಃಕರಣದ ಪರಮಾನಂದದ ಸಂಕೇತವಾಗಿ ಅಗ್ಗವಣೆಯನ್ನ ಲಿಂಗದೇವರಿಗೆ 3 ಸಲ ತೋರಿಸಿ ಮಜ್ಜನ ಸಾಲೆಯಲ್ಲಿ ಹಾಕಬೇಕು. ಶರೀರ ಮನ ಧನವೆಂಬ 3 ಸಂಪದವನ್ನು ಗುರುಲಿಂಗ ಜಂಗಮಕ್ಕೆ ಸಲ್ಲಿಸುವೆನೆನುತ 3 ಸಲ ನಾನೀಗ ಅಗ್ಗವಣೆಯನ್ನು ಹಾಕಿ 3 ವಿಧ ದಾಸೋಹ ಭಾವದಲ್ಲಿ ನಿಲ್ಲುವೆ, 3 ವಿಧ ದಾಸೋಹ ಭಾವದಲ್ಲಿ ನಿಲ್ಲುವೆ. ಈಗ ಘಂಟನಾದ. ನಾಲಿಗೆಯು ಗಂಟೆಯಾಗಿ ಸ್ವರವೇ ಘಂಟನಾದವಾಗುವಂತೆ ಲಿಂಗಕ್ಕೆ ಘಂಟನಾದವನ್ನು ಈಗ ಕೇಳಿಸಬೇಕು. ಕೊಟದಲು ಮನುಜನ ಹುಟ್ಟಿಸಿ ಶ್ರೇಷ್ಠವಹ ಮಾತಿನ ಇಂಚರವ ನೀಡಿ ಮಾನವನ ಘನತೆಯನ್ನು ಏರಿಸಿದ ಋಣಕ್ಕಾಗಿ ಪ್ರಣವನಾದದ ಗಂಟೆ ನಾತಾಡಿಪೆ, ಪ್ರಣವನಾದದ ಘಂಟೆ ನಾತಾಡಿಪೆ. ಸಚ್ಚಿದಾನಂದ ಪರವಸ್ತುವಿನ ಕುರುಹಾದ ಇಷ್ಟಲಿಂಗಕ್ಕೆ ಶಿರಭಾಗಿ ಕುರಂಗ ಮುದ್ರೆಯಿಂದ ಶರಣು ಶರಣಾರ್ಥಿಗಳನ್ನ ಈಗ ಸಲ್ಲಿಸಬೇಕು. ನನ್ನೆಲ್ಲೂ ಅಲಸದೆ ಅಳಲಿಸದೆ ಬಳಲಿಸದೆ ನೀನಾಗಿ ಬಂದನ್ನ ಅಂಗದಲ್ಲಿ ನೆಲೆಸಿ ಹಿಂದಿನ ಜನ್ಮದ ಸುಕೃತವೋ ಎಂಬಂತೆ ಚಂದದಿಂ ಪೂಜೆಯನು ಕೊಂಡುದಕ್ಕೆ ಶರಣಾರ್ಥಿ ಶರಣೋ ಶರಣಾರ್ಥಿ. ಎರಡನೆಯದಾಗಿ ಅಷ್ಟವಿಧಾರ್ಚನೆಯ ಮುಗಿದ ನಂತರ ಎರಡನೆಯದಾಗಿ ಲಿಂಗದೇವ ಸ್ತವನ. ಇಷ್ಟಲಿಂಗ ಪೂಜೆಯು ಕೇವಲ ಭಕ್ತಿಯ ತೃಪ್ತಿಗಾಗಿ ಅಲ್ಲ, ಅದು ಜ್ಞಾನ ಪ್ರದಾನವೂ ಹೌದು. ದೇವರನ್ನು ಆರಾಧಿಸಿದಷ್ಟೇ ಮುಖ್ಯವಾದುದು. ಅವನ ಸ್ವರೂಪದ ಚಿಂತನೆ ಮತ್ತು ಅವನ ಸ್ವರೂಪದ ತಿಳುವಳಿಕೆ. ಆದ್ದರಿಂದ ದೇವನ ಸ್ವರೂಪ, ಅವನ ಕರುಣೆಯ ಮಹತ್ವ ಮುಂತಾದ ಭಾವನೆಯನ್ನೊಳಗೊಂಡಿರುವ ವಚನ ಮತ್ತು ಗೀತೆಗಳನ್ನು ಹಾಡಿ ಕಡೆಯಲ್ಲಿ ಕುರಂಗ ಮುದ್ರೆಯಿಂದ ನಮಸ್ಕರಿಸಬೇಕು. ಲಿಂಗ ಪೂಜೆಯ ಮಾಡಿರಿ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರಿ, ಲಿಂಗ ಪೂಜೆಯ ಮಾಡಿರಿ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರಿ. ಗಂಗೆಯ ಮುನೆಗಳ ಸಂಗಮದೊಳು ಮಿಂದು ಶೃಂಗಾರದ ಪರಿಯ ರಂಗ ಮಂಟಪದೋಳು ಲಿಂಗ ಪೂಜೆಯ ಮಾಡಿರಿ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರಿ. ವರ ಭಕ್ತಿ ಜಲವ ನೀಡಿ ಮಜ್ಜನಗೈದು ವಿರ
ಸೂಡಿ ಲಿಂಗ ಪೂಜೆಯ ಮಾಡಿರಿ. ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರಿ. ಹರುಷವೆಂಬುವ ಧೂಪವ ಸಮರ್ಪಿಸಿ ವರಬಿಂದು ರುಚಿ ದೀಪವ ನಿರದೆತ್ತಿ ಪರಿಪೂರ್ಣ ನೈವೇದ್ಯವನೇ ಮಾಡಿ ಮೆರೆವ ತ್ರಿಗುಣವೆಂಬ ವರತಾಂಬೂಲ ಕೊಟ್ಟು ಲಿಂಗ ಪೂಜೆಯ ಮಾಡಿರಿ. ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರಿ. ಕರದಿಷ್ಟ ಲಿಂಗವಿದೆ ಶರೀರದಲ್ಲಿ ಪರವಸ್ತು ತಾನಾಗಿದೆ. ಒಳ ಹೊರಗೆರಡಣ ದರಿ ಅರಿವನೆ ಮೀರಿ ಗುರು ಸಿದ್ಧನಂಗ್ರಿಯೋಳ್ ಬೆರದೆ ಕಮಯವಾಗಿ ಲಿಂಗ ಪೂಜೆಯ ಮಾಡಿರಿ. ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರಿ. ಗಂಗೆಯ ಮುನೆಗಳ ಸಂಗಮದೊಳು ಮಿಂದು ಶೃಂಗಾರದ ಪರಿಯ ರಂಗ ಮಂಟಪದೋಳು ಲಿಂಗ ಪೂಜೆಯ ಮಾಡಿರಿ. ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರಿ. ಶರಣ ಜನ ಪೂಜಿತ ಶ್ರೀಲಿಂಗ ದೇವ ಮರಣ ಭಯ ದೂರಕ ಶ್ರೀಲಿಂಗ ದೇವ. ಸೃಷ್ಟಿಕರ್ತ ಶ್ರೀಲಿಂಗ ದೇವ ವಂದಿಪೆನ ಘನಲಿಂಗ ದೇವ. ಓಂ ಲಿಂಗಾಯ ನಮಃ. ಸರ್ವಕಾರಣ ಶ್ರೀಲಿಂಗ ದೇವಂ ಸರ್ವಶಕ್ತ ಶ್ರೀಲಿಂಗ ದೇವ ಸರ್ವವ್ಯಾಪಿ ಶ್ರೀಲಿಂಗ ದೇವ ವಂದಿಪೆನ ಘನಲಿಂಗ ದೇವ. ಓಂ ಲಿಂಗಾಯ ನಮಃ. ನಿರಕರ ನಿರ್ಗುಣ ಶ್ರೀಲಿಂಗ ದೇವ ನಿರ್ಮಲ ಚೇತನ ಶ್ರೀಲಿಂಗ ದೇವ. ಪ್ರಣವ ಸ್ವರೂಪಂ ಶ್ರೀಲಿಂಗ ದೇವ ವಂದಿಪೆನ ಘನಲಿಂಗ ದೇವ. ಓಂ ಲಿಂಗಾಯ ನಮಃ. ವಿಶ್ವತಚಕ್ಷು ಶ್ರೀಲಿಂಗ ದೇವಂ ವಿಶ್ವತೋ ಬಾಹು ಶ್ರೀಲಿಂಗ ದೇವಂ ವಿಶ್ವತಪಾದ ಶ್ರೀಲಿಂಗ ದೇವ ವಂದಿಪೆನ ಘನಲಿಂಗ ದೇವ. ಓಂ ಲಿಂಗಾಯ ನಮಃ. ಮಾತಾ ಪಿತರಹಿತ ಶ್ರೀಲಿಂಗ ದೇವಂ ಜಗದಾರಾಧ್ಯ ಶ್ರೀಲಿಂಗ ದೇವ. ಲೋಕರಕ್ಷಕಂ ಶ್ರೀಲಿಂಗ ದೇವ ವಂದಿಪೆನ ಘನಲಿಂಗ ದೇವ. ಓಂ ಲಿಂಗಾಯ ನಮಃ. ಜ್ಯೋತಿ ಸ್ವರೂಪ ಶ್ರೀಲಿಂಗ ದೇವ ಕಾರುಣ್ಯನಿಧಿ ಶ್ರೀಲಿಂಗ ದೇವ ಮಂಗಳ ರೂಪೇ ಶ್ರೀಲಿಂಗ ದೇವ ವಂದಿಪೆನ ಘನಲಿಂಗ ದೇವ. ಓಂ ಲಿಂಗಾಯ ನಮಃ. ಜನನ ಮರಣ ರಹಿತಾಂ ಶ್ರೀಲಿಂಗ ದೇವ ಭವತಾಪಹಾರಕ ಶ್ರೀಲಿಂಗ ದೇವ ಮುಕ್ತಿ
ಜಾತ ಶ್ರೀಲಿಂಗ ದೇವ ವಂದಿಪೆನಾ ಘನಲಿಂಗ ದೇವ. ಓಂ ಲಿಂಗಾಯ ನಮಃ. ಋಕ್ಕಮಲವಾಸಿ ಶ್ರೀಲಿಂಗ ದೇವ ಗುರು ಬಸವರೂಪಿತ ಶ್ರೀಲಿಂಗ ದೇವ ಇಷ್ಟಲಿಂಗ ರೂಪಿ ಶ್ರೀಲಿಂಗ ದೇವ ವಂದಿಪೆನಾ ಘನಲಿಂಗ ದೇವ. ಓಂ ಲಿಂಗಾಯ ನಮಃ. ಓಂ ಲಿಂಗಾಯ ನಮಃ. ಓಂ ಲಿಂಗಾಯ ನಮಃ. ಇಷ್ಟಲಿಂಗ ಪೂಜೆಯಲ್ಲಿ ಮೂರನೆಯದಾಗಿ ಲಿಂಗಾನುಸಂಧಾನ. ಭಕ್ತಿ ಜ್ಞಾನಗಳಿಗಿರುವಷ್ಟೇ ಸ್ಥಾನ ಇಲ್ಲಿ ಯೋಗಕ್ಕಿದೆ. ಇಷ್ಟಲಿಂಗ ಯೋಗವು ಪ್ರಮುಖವಾಗಿ ತ್ರಾಟಕ ಯೋಗದ ಆಚರಣೆಯ ಮೇಲೆ ನಿಂತಿದೆ. ಮಾನವನು ಮನವನ್ನು ಏಕಾಗ್ರಗೊಳಿಸಲಿಕ್ಕಾಗಿ ದೃಷ್ಟಿಯೋಗವನ್ನು ಅಳವಡಿಸಿಕೊಂಬುದೇ ಇಷ್ಟಲಿಂಗ ಯೋಗದ ಮರ್ಮ. ಪೂಜೆಗೆ ಕುಳಿತುಕೊಳ್ಳುವ ನಮ್ಮ ಹಿಂದೆ ಶಾಂತವಾಗಿ ಉರಿಯುವ ಜ್ಯೋತಿ ಇರಬೇಕು. ಆ ಜ್ಯೋತಿಯ ಕಳೆಯು ಇಷ್ಟಲಿಂಗದ ಕಪ್ಪು ಕಂತೆಯಲ್ಲಿ ಪ್ರತಿಫಲಿತವಾಗಬೇಕು. ಅದರ ಮೇಲೆ ದೃಷ್ಟಿ ನಿಲ್ಲಿಸಬೇಕು. ಬಹಳ ಫಲದಾಯಕವಾಗಿ ಇದು ನಮಗೆ ಪರಿಪೂರ್ಣವೆನಿಸುವುದು. ಈಗ ಪೂಜೆಗೊಂಡಿರುವ ಇಷ್ಟಲಿಂಗವನ್ನು ಎಡ ಅಂಗೈಯಲ್ಲಿರಿಸಿ ಕೈಯನ್ನು ಮೇಲಕ್ಕೆತ್ತಿ ಭ್ರೂಮಧ್ಯ ಅಥವಾ ಹೃದಯ ಕಮಲಕ್ಕೆ ಸಮಾನಾಂತರವಾಗಿ ಅಥವಾ ಮೂಗಿನ ತುದಿಗೆ ಸಮರಾಗಿ 12 ಅಂಗುಲ ದೂರದಲ್ಲಿ ನಿಲ್ಲಿಸಬೇಕು. ಕಣ್ಣು ರೆಪ್ಪೆಗಳನ್ನು ಪೂರ್ಣ ಮುಚ್ಚದೆ ಅಥವಾ ಪೂರ್ತಿ ತೆರೆಯದೆ ಅರ್ಧ ತೆರೆದಿರುವ ಅಂದರೆ ಅನಿಮಿಷ ಕಣ್ಣಿಂದ ಇಷ್ಟಲಿಂಗವನ್ನು ನಿರೀಕ್ಷಿಸಬೇಕು. ಈ ನಿರೀಕ್ಷಿಸಿಯೊಡನೆ ಓಂ ಲಿಂಗಾಯ ನಮಃ ಎಂಬ ಷಡಕ್ಷರಿ ಮಂತ್ರವನ್ನು ಮಾನಸಿಕವಾಗಿ ಜಪಿಸಬೇಕು. ಕನಿಷ್ಠ ಪಕ್ಷ 108 ಮಂತ್ರಗಳನ್ನು ತಪ್ಪದೇ ಜಪಿಸಬೇಕು. ಜಪಮಾಲೆ ಇದ್ದರೆ ತುಂಬ ಲೇಸಾಗುವುದು. ಇಲ್ಲದಿದ್ದರೆ ಬೆರಳ ಖಂಡಿಕೆಯ ಸಹಾಯದಿಂದ ಎಣಿಸಬಹುದು. ಒಂದು ಬೆರಳಿಗೆ 3ರಂತೆ 4 ಬೆರಳಿಗೆ 12 ಆಗುವು. 12ರಂತೆ 9 ಸಾರಿ ಎಣಿಸಿದರಾಯಿತು. ಸಾಕಷ್ಟು ವೇಳೆ ಇದ್ದರೆ ಮಂತ್ರ ಜಪ ಮಾಡುವಾಗ ಆನಂದವಾಗುವಷ್ಟು ಎಣಿಸುತ್ತಾ ಹೋಗಬೇಕು. 108ರ ನಂತರ ಎಣಿಕೆ ಇರಬಾರದು. 1000ದಿಂದ 10,000ದವರೆಗೆ ಜಪ ಮಾಡಬಹುದು. ಅನುಕೂಲವನ್ನು ಅನುಸರಿಸಿ ಉಸಿರಾಟದ ಬಗ್ಗೆ ಸರಿಯಾದ ಗಮನ ಇಟ್ಟುಕೊಳ್ಳಬೇಕು. ಅಂದರೆ ಉಚ್ಛ್ವಾಸ ನಿಶ್ವಾಸಗಳು ಸಮವೇಳೆಯಲ್ಲಿ ಅಡಗಿರಬೇಕು. ಉಸಿರನ್ನು ಒಳಗೆ ಎಳೆದುಕೊಂಡಷ್ಟು ಕಾಲ ಹೊರಗೆ ಬಿಡಬೇಕು. ಆಗ ಓಂ ಲಿಂಗಾಯ ನಮಃ ಎನ್ನುವ ಈ ಒಂದು ಮಂತ್ರವನ್ನು ನಿಧಾನವಾಗಿ ಉಸಿರಿನ ಮುಖಾಂತರ ಒಳಗೆ ಸೇರಿಸಿಕೊಂಡು ಷಟ್ಚಕ್ರಗಳನ್ನು ಮತ್ತು ನವಚಕ್ರಗಳನ್ನು ಭೇದಿಸುವೆನೆಂಬ ಭಾವದಿಂದ ಇಳಿಸಬೇಕು. ನಂತರ ಅಷ್ಟೇ ಪ್ರಮಾಣದ ವೇಳೆಯಲ್ಲಿ ಮಂತ್ರ ಸಹಿತವಾಗಿ ಹೊರಗೆ ವಿಸರ್ಜಿಸಬೇಕು. ಅಲ್ಲಿ ಆಲಿ, ಗಾಳಿ, ಮನ ಈ 3 ಪರಸ್ಪರ ಸಂಬಂಧಿಗಳು. ಇವು ಒಟ್ಟಾಗಿಯೇ ಕೆಲಸ ಮಾಡು. ಈಗ ಮಂತ್ರಪಠಣ ಅಂದರೆ ಲಿಂಗಾನುಸಂಧಾನ ನೆರವೇರಿಸೋಣ. ಓಂ ಲಿಂಗಾಯ ನಮಃ. 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 ಓಂ
ಲಿಂಗಾಯ ನಮಃ. ಓಂ ಲಿಂಗಾಯ ನಮಃ. ಓಂ ಲಿಂಗಾಯ ನಮಃ. ಓಂ ಲಿಂಗಾಯ ನಮಃ. ಓಂ ಲಿಂಗಾಯ ನಮಃ. ಓಂ ಲಿಂಗಾಯ ನಮಃ. ಓಂ ಲಿಂಗಾಯ ನಮಃ. ಈಗ ಲಿಂಗದೇವ ಧ್ಯಾನ ಅಂದರೆ ಅರೆತೆರೆದ ಅನಿಮಿಷ ನೇತ್ರದಿಂದ ಇಷ್ಟಲಿಂಗದ ಅನುಸಂಧಾನ ಮಾಡಿದ ಬಳಿಕ ಕಣ್ಣನ್ನು ಪೂರ್ತಿ ಮುಚ್ಚಿ ದೃಷ್ಟಿಯನ್ನು ಭ್ರೂಮಧ್ಯಕ್ಕೆ ನೆಲೆ ನಿಲ್ಲಿಸಿ ನಾಭಿ ಸಮಾನಾಂತರಕ್ಕೆ ಕೈಗಳನ್ನು ಇರಿಸಬೇಕು. ಕೆಳಗೆ ಎಡಗೈಯನ್ನು ಮೇಲೆ ಇರಿಸಿ ಮನಸ್ಸಿನಲ್ಲಿ ಓಂ ಲಿಂಗಾಯ ನಮಃ ಮಂತ್ರವನ್ನು ಮನನಿಸಬೇಕು. ಆಗ ಮೇಲೆ ತಿಳಿಸಿದಂತೆ ಉಸಿರಾಟದ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಪರಮಾತ್ಮನನ್ನು ಆಂತರಿಕವಾಗಿ ಅನುಸಂಧಾನಿಸಬೇಕು. ಈಗ ಇಷ್ಟಲಿಂಗ ಪೂಜೆಯ ಜೀವಾಳವೇ ಲಿಂಗಾನುಸಂಧಾನವಾಗಿದ್ದರಿಂದ ಈಗ ಸಾಧಕನು ಲಿಂಗದಲ್ಲಿ ಅಪಾರವಾದ ನಂಬಿಕೆ ವಿಶ್ವಾಸವನ್ನು ಇಟ್ಟು ಭಾವನಾತ್ಮಕವಾಗಿ ಆ ಲಿಂಗದೇವನಲ್ಲಿ ನಾನು ಒಡೆಬೆರೆದು ಒಂದಾಗಬಲ್ಲೆ ಎಂಬ ಐಕ್ಯ ಸ್ಥಿತಿವರೆಗೂ ತಲುಪುವ ಆ ಆಸಕ್ತಿಯನ್ನು ಈಗ ರೂಢಿಸಿಕೊಳ್ಳಬೇಕು. ಈ ಲಿಂಗ ಧ್ಯಾನದಲ್ಲಿ ಓಂಕಾರೋಪಾಸನೆಯನ್ನು ಮನದಲ್ಲಿ ಮಾಡಬೇಕು. ಈಗ ನಿಧಾನವಾಗಿ ಕಣ್ಣುಗಳನ್ನು ತೆರೆದು ಇಷ್ಟಲಿಂಗದ ಕೈ ಎಡಗೈಯನ್ನು ಮೇಲಕ್ಕೆ ತೆಗೆದುಕೊಂಡು ಅಂಗುಷ್ಟಂಗಲಿ ದೂರದಲ್ಲಿ ಇಟ್ಟುಕೊಂಡು ಈಗ ಮತ್ತೊಮ್ಮೆ ಕುರಂಗ ಮುದ್ರೆಯಿಂದ ಶರಣು ಶರಣಾರ್ಥಿಯನ್ನು ಸಲ್ಲಿಸಿ ಈಗ ಲಿಂಗಕ್ಕೆ ಅಂದರೆ ಸೃಷ್ಟಿಕರ್ತ ಲಿಂಗದೇವನನ್ನು ಅಂಗೈಯಲ್ಲಿರಿಸಿ ಅಷ್ಟವಿಧಾರ್ಚನೆ, ಲಿಂಗಸ್ತವನ, ಲಿಂಗಾನುಸಂಧಾನ, ಲಿಂಗ ಧ್ಯಾನ ಮಾಡಿದ ಬಳಿಕ ಆ ದೇವನಿಗೆ ಕೊನೆಯದಾಗಿ ಮಂಗಲವನ್ನು ಹಾಡಿ ಅತ್ಯಂತಿಕವಾಗಿರುವ ಭಕ್ತಿಯೊಂದಿಗೆ ನಾವು ಅವನನ್ನು ಬೆರೆಯುವುದು ಮತ್ತು ಪರಮಾತ್ಮನ ಕರುಣೆಯನ್ನು ಹೊಂದಲು ಈಗ ಕೊನೆಯದಾಗಿರುವ ಮಂಗಲವನ್ನು ಮಾಡೋಣ. ಜಯ ಜಯ ಘನಲಿಂಗ ಹೇ ಸಚ್ಚಿದಾನಂದ ಗಣಲಿಂಗವಾಗಿಹ ಜಯಲಿಂಗ ದೇವಾ ಜಯ 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 ಘನಲಿಂಗ ಹೇ ಸಚ್ಚಿದಾನಂದ ಗಣಲಿಂಗವಾಗಿಹ ಜಯಲಿಂಗ ದೇವಾ ಜೈ ಜೈ. ಹೊಟ್ಟು ಸಾವುಗಳಿಲ್ಲ, ಮೊಟ್ಟು ಮೈಲಿಗೆಯಿಲ್ಲ, ಮಾತಾ ಪಿತೃಗಳಿಲ್ಲ, ಬಂಧು ಬಾಂಧವರಿಲ್ಲ, ಜಾತಿ ಗೋತ್ರಗಳಿಲ್ಲ, ಮೇಲು ಕೀಳುಗಳಿಲ್ಲ, ಹೆಣ್ಣಲ್ಲ ಗಂಡಲ್ಲ, ಪಶು ಪಕ್ಷಿ ಅಲ್ಲ. ಜೈ ಜೈ. ಆದಿಯಂತ್ಯಗಳಿಲ್ಲ, ನಾಮ ಸೀಮೆಗಳಿಲ್ಲ, ಎಡೆಯಿಲ್ಲ ಕಡೆಯಿಲ್ಲ, ಜಗದೊಡೆಯ ನೀನು
ಕುಲವಿಲ್ಲ ಛಲವಿಲ್ಲ ಪತ್ನಿ ಪುತ್ರರೂ ಇಲ್ಲ ನಾಮರೂಪುಗಳಿರದ ಬಯಲ ಬ್ರಹ್ಮ ಜೈ ಜೈ ಸೃಷ್ಟಿ ಸ್ಥಿತಿ ಲಯಗಳ ಕಾರಣ ಕರ್ತೃವೆ ನಿತ್ಯ ನಿರ್ಮಲನೇ ಸತ್ಯ ಶಾಶ್ವತನೇ ಬಸವ ಗುರುವೇನಿಂದ ಕರಲಿಂಗವಾಗಿ ಸಾಕ್ಷಿ ಚೇತನವಾದ ಜಯ ಗಣಲಿಂಗ ಜೈ ಜೈ ಅಮೂಲ್ಯ ಅಗಮ್ಯ ಅಪ್ರಮಾಣನೆ ದೇವ ನಿನ್ನ ಸ್ತುತಿಸಲು ನಾನು ಎಷ್ಟರವಳಯ್ಯ ಅಮೂಲ್ಯ ಅಗಮ್ಯ ಅಪ್ರಮಾಣನೆ ದೇವ ನಿನ್ನ ಸ್ತುತಿಸಲು ನಾನು ಎಷ್ಟರವನಯ್ಯ ಮಂಗಳಾರತಿ ಬೆಳಗಿ ಜಯ ಘೋಷ ಗೈವೆ ಸಚ್ಚಿದಾನಂದನಿ ಘನಲಿಂಗ ದೇವಾ ಜೈ ಜೈ ಜಯ ಜಯ ಘನಲಿಂಗ ಹೇ ಸಚ್ಚಿದಾನಂದ ಗಣಲಿಂಗವಾಗಿಹ ಜಯಲಿಂಗ ದೇವಾ ಜೈ 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 ಜಯ ಜಯ ಘನಲಿಂಗ ಜಯ ಜಯ ಮಂಗಳಾಂಗ ಜಯತು ಜಯ ಬಸವ ಗುರು ಪ್ರಾಣೇಶ ಲಿಂಗ ಜಯ ಭಕ್ತ ವತ್ಸಲ ಇಷ್ಟ ಪ್ರದಾಯಕ ಜಯ ಸಚ್ಚಿದಾನಂದ ಜಯ ಲಿಂಗ ದೇವ ಓಂ ಓಂ ಓಂ. ಕೊನೆಯದಾಗಿ ಲಿಂಗತೀರ್ಥ ಅಂದರೆ ಕರುಣೋದಕ ಕರುಣ ಪ್ರಸಾದವನ್ನು ಸ್ವೀಕರಿಸಬೇಕು. ಲಿಂಗಕ್ಕೆ ಏರಿಸುವ ಪತ್ರೆ ಪುಷ್ಪ ಎಲ್ಲವನ್ನ ಈಗ ಮಜ್ಜನ ತಟ್ಟೆಯಲ್ಲಿ ಎತ್ತಿಡಬೇಕು ಮತ್ತು ರುದ್ರಾಕ್ಷಿನೂ ಸಹಿತ. ಹೀಗೆ ಪೂಜಿಸುವುದಕ್ಕೆ ಪ್ರತಿಫಲ ತೀರ್ಥ ಪ್ರಸಾದ. ದಿನನಿತ್ಯ ಜೀವನದಲ್ಲಿ ನಮ್ಮ ನಾಲಿಗೆಯ ಮೇಲೆ ಮೊಟ್ಟ ಮೊದಲು ತೀರ್ಥ ಪ್ರಸಾದ ಬಿದ್ದು ನಂತರ ಉಣಿಸು ತಿನಿಸಿನ ಸ್ವೀಕಾರ, ಲಿಂಗ ಧ್ಯಾನದ ನಂತರ ಇಷ್ಟಲಿಂಗಕ್ಕೆ ನಮಸ್ಕಾರ, ಇಷ್ಟಲಿಂಗಕ್ಕೆ ಕುರಂಗ ಮುದ್ರೆಯಿಂದ ನಮಸ್ಕರಿಸುವಾಗ ಈ ಒಂದು ಪಂಚವಾಕ್ಯಗಳನ್ನು ಹೇಳಬೇಕು. ಕುರಂಗ ಮುದ್ರೆಯಿಂದ ಈಗ ಶರಣು ಮಾಡಬೇಕು. ಶ್ರೀ ಗುರು ಬಸವಂಗೆ ಶರಣಾಗಿಹೇ, ಲಿಂಗದೇವನಿಗೆ ಶರಣಾಗಿಹೇ, ಶರಣಾಗಣಕ್ಕೆ ಶರಣಾಗಿಹೇ, ಕರುಣ ಪ್ರಸಾದ ಸ್ವೀಕರಿಸಿಹೇ. ಈಗ ಕರುಣ ಪ್ರಸಾದ ಸ್ವೀಕರಿಸಬೇಕು. ಬಸವ ಗುರು ಕರುಣೋದಕ, ಲಿಂಗದೇವ ಕರುಣೋದಕ, ಶರಣ ಕರುಣೋದಕ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಈಗ ಆ ಮಂತ್ರಶಕ್ತಿಯನ್ನು ಹೊಂದಿರುವ ಪ್ರತಿ ಒಂದೊಂದು ಹನಿ ನಮ್ಮ ದೇಹದ ಪ್ರತಿ ಕಣಕಣಗಳ ಮುಖಾಂತರ ದೇಹವನ್ನು ಸೇರಬೇಕು. ಅದಕ್ಕಾಗಿ ಕೈಗಳಿಗೆ ಮತ್ತು ಮುಖಕ್ಕೆ, ಎದೆ ಭಾಗಕ್ಕೆ ಮತ್ತು ಹೊಟ್ಟೆ ಭಾಗದಲ್ಲಿ, ಹೀಗೆ ತಲೆಗೆ ಸಂಪೂರ್ಣವಾಗಿರ್ತಕ್ಕಂಥ ಲಿಂಗತ್ಯಾಗವನ್ನು ನಮ್ಮ ಮೈ ಮನಗಳಿಗೆ ಲೇಪಿಸಿಕೊಳ್ಳಬೇಕು. ಈ ರೀತಿ ಮಾಡಿದಾಗ ಸಂಪೂರ್ಣ ಪ್ರಾತ್ಯಕ್ಷಿಕೆಯ ಈ ಒಂದು ಲಿಂಗ ಪೂಜೆ ಇಲ್ಲಿಗೆ ಮುಗಿಯುತ್ತದೆ. ಪ್ರತಿಯೊಬ್ಬರೂ ತಮ್ಮ ಒಂದು ಜೀವನದ ಇಷ್ಟಾರ್ಥಗಳನ್ನು ಪಡೆದುಕೊಳ್ಳಲಿಕ್ಕಾಗಿ ಪರಾತ್ಪರ ಶಕ್ತಿ ಹೊಂದಿರುವ ಸೃಷ್ಟಿಕರ್ತ ಲಿಂಗದೇವನಿಗೆ ಸುಪ್ರಭಾತ ಸಮಯದಲ್ಲಿ ಶರಣಾಗಿ ಅವರನ್ನು ಪೂಜಿಸಿ ತೀರ್ಥ ಪ್ರಸಾದಗಳನ್ನು ತೆಗೆದುಕೊಂಡರೆ ಅಂದಂದಿನ ಬರುವ ಕಷ್ಟ ಕಾರ್ಪಣ್ಯಗಳು ದೂರವಾಗುವವು ಅಂತ ಧರ್ಮಪಿತ ಬಸವ ತಂದೆಯವರು ಹೇಳುತ್ತಾರೆ. ಕಾರಣ ಸುಪ್ರಭಾತ ಸಮಯದಲ್ಲಿ ಹರ್ತಿಯಲ್ಲಿ ಲಿಂಗವನ್ನು ನೆನೆದರೆ ತಪ್ಪುವ ಅಪಮೃತ್ಯು ಕಾಲ ಕರ್ಮಂಗಳಯ್ಯ. ದೇವ ಪೂಜೆಯ ಮಾಟ
ದುರಿತ ಬಂಧನ ದೂಟ ಶಂಭೋ ನಿಮ್ಮಯ್ಯ ನೋಟ ಎರೆಂಗದ ಕಣ್ಬೇಟ ಎನ್ನುವಂತೆ ಸೃಷ್ಟಿಕರ್ತ ಪರಮಾತ್ಮನ ದಿನನಿತ್ತಲೂ ಸಹಿತ ಪೂಜೆ ಮಾಡಿದರೆ ಅವನು ನಮಗಾಗಿ ಒಂದು ಬದುಕನ್ನು ಕೊಟ್ಟಿದ್ದಾನೆ. ಬದುಕಲು ಗುರುಗಳು ಕಲಿಸಿದ್ದಾರೆ. ಅದಕ್ಕಾಗಿ ಈ ಬದುಕನ್ನು ಪ್ರೀತಿಸುವುದಕ್ಕಾಗಿ, ಬದುಕು ಪ್ರೀತಿಸುವುದೆಂದರೆ ದೇವರನ್ನು ಪ್ರೀತಿಸುವುದು ಎಂದರ್ಥ. ಇಂಥ ಒಂದು ದೇವರನ್ನು ದಿನನಿತ್ತಲು ಪೂಜೆ ಮಾಡಿ ನಮಗೆ ಇಷ್ಟಾರ್ಥಗಳನ್ನು ಪಡೆದುಕೊಂಡು ನಾವೆಲ್ಲರೂ ಮುಕ್ತಾತ್ಮರಾಗೋಣ. ಲಿಂಗಾಯತ ಧರ್ಮದಲ್ಲಿ ಅತ್ಯಂತ ಭಕ್ತಿ, ಶ್ರದ್ಧೆ, ನಿಷ್ಠೆಯಿಂದ ನಾವು ಇಷ್ಟಲಿಂಗ ಪೂಜೆಯನ್ನು ಮಾಡಿ ಶ್ರೇಷ್ಠ ಅನುಯಾಯಿಗಳಾಗಿ ಜಾಗತಿಕ ಮಟ್ಟದಲ್ಲಿ ಈ ಲಿಂಗಾಯತ ಧರ್ಮವನ್ನು ಲಿಂಗಾಂಗ ಯೋಗದ ಮುಖಾಂತರವಾಗಿ ಪಸರಿಸಿ ಜಗತ್ತಿನೆಲ್ಲೆಡೆ ಬಸವ ಧರ್ಮ ಬೆಳಗಲಿ ಎಂದು ಈ ಮುಖಾಂತರ ನಾವೆಲ್ಲರೂ ತಮಗೆಲ್ಲ ಶುಭಾಶಯನ್ನು ಕೋರಿ ಈ ಒಂದು ಇಷ್ಟಲಿಂಗ ಅರ್ಚನೆಯನ್ನು ಇಲ್ಲಿಗೆ ಸಮಾಪ್ತಿಗೊಳಿಸುತ್ತೇವೆ. ಶರಣು ಶರಣಾರ್ಥಿ.